ನಾನು ಸೋಪ್ ಯೂಸ್ ಮಾಡ್ಬೇಡ, ಬೆಳಗ್ಗೆ ಮಖ ತೊಳೆಯೋದು ಅದ್ರಲ್ಲೇ. ಏನಾಯ್ತು ಇವತ್ತು ಕತೆ ಹೇಳ್ತಿದ್ದೆ ಅಲ್ವಾ ನಿನ್ ಎಲ್ಲಾ ವಿಡಿಯೋದಲ್ಲೂ ಹೇಳ್ತಿದ್ದೆ. ಹೇಳು ಎಲ್ಲಾದ್ರಲ್ಲೂ ಹೇಳ್ತು. ಇವತ್ತೇನು ಕತೆ ಆಯ್ತಂತ ಹೇಳು. ಅಲ್ಲ ನೀನೇ ಹೇಳು, ನನ್ ಬಂದಾಗ ನೀನೇನೋ ಎಲ್ಡಪ್ಪರ್ ಕೊಡೋಳ್ಗೆ ಎಲ್ಡಪ್ಪರ್ ಕುಡಿಯಂಗಾಗೋಯ್ತು ಅಂತ. ಎಲ್ಡಪ್ಪರ್ ಕೊಡ್ತಿದ್ದವಳಿಗೆ ಎಲ್ಡಪ್ಪರ್ ಕುಡಿಯೋಗೋಯ್ತು ಮೊನ್ನೆ. ಬೇಡ ಉಪ್ಸಾರ್ಗೆ ಖಾರ ಹಾಕೊಂಡು ಏನು ಊಟ ತಗೊಂಡೋಗಕ್ಕಾಗ್ತಿರ್ಲಿಲ್ಲ. ಊಟ ಇಷ್ಟಿಷ್ಟೇ ಉಳಿಯೋದು, ಲಾಸ್ಟ್ ಕೋಳಿಗೆ ಹಾಕ್ಬಿಟ್ಟು ಹೋಗುವೆ ನಾನು. ಒಂದ್ ಬಾಕ್ಸ್ ತಗೊಂಡೋದ್ವಿ, ಅಲ್ಲಿ ತಿನ್ನುವೆ, ಇಲ್ಲಾಂದ್ರೆ ಇಲ್ಲೇ ತಿನ್ಕೊಂಡು ಹೋಗುವೆ. ಇನ್ನೊಂದು ಪ್ರಾಮಿಸ್ ನಂಗೆಲ್ಲ ಆಯ್ತಿಲ್ಲ ಕಡಕ್ ಇವತ್ತು. ಮೊಸರನ್ನ ತಿಂದಿರ ಆರಾಮಾಗಿ ಏನಾಯ್ತು, ಏನಾರ ಆಯ್ತಿತ್ತ? ಬೇಕಂತ 3 ಸ್ಪೂನ್ ಉಪ್ಸಾರ್ ಖಾರ ಹಾಕೊಂಡು ತಿಂದಿದ್ದೀರಾ? 3 ಸ್ಪೂನ್ ಅಲ್ಲಪ್ಪ, ಒಂದೇ ಸ್ಪೂನ್ ಹಾಕೊಂಡಿದ್ದೆ. ಸರಿ ಬೇಡ ಅಂತಂದ್ರು ಕೇಳಿದ್ರ? ಖಾರ ತಿನ್ಬೇಡಿ ಅಂದ್ರು ಕೇಳಿದ್ರ ನೀವು? ಕ್ಯಾಪ್ಷನ್ ಏನ್ ಗೊತ್ತಾ, ತಮ್ಮನೇಲು ನಂಗೆ ಬೇದಿನೋ ಬೇದಿ, ನಿಮ್ಗೆ ಎಷ್ಟು ಖುಷಿನ ನಂಗೆ ಬೇದಿನೋ ಬೇದಿ ತಮ್ಮನೇಲು ನಾನೇ ಎಡಿಟ್ ಮಾಡ್ಕೊಡ್ತೀನಿ. ಕುಳ್ಳಮ್ಮ ಒಂದೇ ನಂಗೆ ಸಪೋರ್ಟ್ ಮಾಡ್ತಿರೋದು ನೀವು. ನಿನ್ ಜುಟ್ಟೊಳಗೆ ಕೋತಿ ತರ ಕಾಣಿಸ್ತೈತೆಗಿ ಫಸ್ಟ್. ಅಮ್ಮ ಕೇಳೋದಕ್ಕೂ ಬಜ್ಜೋದಕ್ಕೂ ಡಿಫ್ರೆನ್ಸ್ ಇಲ್ವಾ ಅಮ್ಮ? ಸರಿ ಆಯ್ತು, ಯಾವ ರೀತಿ ಕೇಳ್ದೆ ಹೇಳು ಅದನ್ನ. ನಾನು ತಿಂದೆ ಹೆಚ್ಚು ಕಡಿಮೆ 20 ದಿನ ಆಯ್ತು. 20 ದಿನದ ಮೇಲೆ ನೀನು ಕಾರ್ತಿಕ್ ಮಾಸ ಬಿಟ್ಟಿರ್ಲಿಲ್ವಲ್ಲ, ಅದಕ್ಕೆ ಪನಿಷ್ಮೆಂಟ್. ಯಾವಾಗ ಬರುತ್ತೆ 20 ಮಂಡೇ? ಅಯ್ಯೋ ಸಾರಿ, ಟ್ಯೂಸ್ಡೇ. ಇನ್ನು 3 ದಿನ. ಇವತ್ತು 17 ಅಲ್ವಾ, 20ಕ್ಕೆ ಬರುತ್ತೆ. ನಂಗೆ ನಿಜ ಗೊತ್ತಿರಲಿಲ್ಲ ಅಪ್ಪಿ ತೆಂಗಿನಕಾಯಿ ಕಟ್ಟಿದ್ದು. ಬಿಡು, ಈಗ ಅದೇನಕ್ಕೆ ಹೇಳ್ತೀಯ? ಅದು ನಂಗೆ ಗೊತ್ತಾಗಿಲ್ಲ ಅಪ್ಪಿ. ನಾನು ಅಲ್ಲಿ ಮಾಡಿದ್ಮೇಲೆ ಹೊಸ ವರ್ಷ ಎಲ್ರಿಗೂ ಒಳ್ಳೇದಾಗಲಿ ಮನೆಗೆ ಅಂತ ಅಂದ್ಬಿಟ್ಟು ತೆಂಗಿನಕಾಯಿ ತರೋಣ ಅಂತ ಅಂದ್ಕೊಂಡೆ. ಅದು ನೋಡಿದ್ರೆ ಹಂಗಾಯಿತು. ಇವಳು ಬೇರೆ ಒಂದೇ ಸಮ ಬಂದಾಗಿಂದ ನಾನ್ ವೆಜ್ಜು ಲಚ್ಚಿ ಮಮ್ಮಿ ಮನೇಲಿ ನಾನು ಚಿಕನ್ ಸಾರು ತಿಂದಿರೋದು, ನನಗೇನೂ ಮಾಡಿಕೊಟ್ಟಿಲ್ಲ ನೀವು ಬಂದಾಗಿಲ್ಲ ಅಂತ ಬೈತಾರೆ. ಬಿರಿಯಾನಿ ತಿಂದೆ ಬಂದ ದಿನ ನಾವು ಮಟನ್ ಬಿರಿಯಾನಿ ಮಾಡ್ಕೊಂಡಿದ್ವಿ ಅವತ್ತು. ಅಂದರೆ ಭಾನುವಾರ ಮಾಡ್ಕೊಂಡಿದ್ದು, ನೀವು ಮಂಗಳವಾರ ಬದಲೇ ಇಲ್ಲ ಸೋಮವಾರ ಬಂದಿದ್ದಲ್ವ, ಮಾಡ್ಕೊಡ್ತೀನಿ ಬಿಡು ಮಂಗಳವಾರ. ನಿನ್ಗೆ ಇಷ್ಟವಾಗಿರೋದು ಏನು ಬೇಕಿದ್ರು ಮಾಡ್ಕೊಡ್ತೀನಿ. ಅಲ್ಲಿ ತನಕ ಮತ್ತೆ ಯಾವಾಗ ಅಂತ 1000 ಸರಿ ಕೇಳಿ ನನಗೆ ಬೇಜಾರು ಮಾಡೋ, ಹರ್ಟ್ ಮಾಡಿಬಿಡ. ನನಗೂ ಬೇಜಾರು. ನಿನ್ಗೆ ಹೆಂಗೆ ಅನ್ಸುತ್ತವ ಚಿನಿ? ಕೊಡು, ತಡ್ಕೊಂಡಿದ್ದೀನಿ. ಕೊಡಮ್ಮ. ಅದರಲ್ಲೂ ಬರೀ ಇನ್ಸ್ಟಾಗ್ರಾಮಲ್ಲಿ ತಿನ್ನೋದೇ ಬರುತ್ತೆ ನಾನ್ ವೆಜ್ಗಳು. ನೀನೇ ಕಂತದ್ದೇ ನೋಡ್ತೀಯ, ಅದಕ್ಕೆ ನೀನು ನೋಡು ಅಂತ ಹೇಳ್ದವ್ರು ಯಾರಂತದ್ದನ್ನ. ಅಷ್ಟಿಷ್ಟ ನಾನು ನಿಂಗೆ ಬೈತಲೆ ಬಿಡೋ ಅವಳು. ಯಾರು ನಿಜ ಅನ್ಕೋಬೇಕು. ಎಣ್ಣೆ ಹಾಕಿಸ್ಕೊಂಡ್ರೆ ಎಣ್ಣೆ ಹಾಕಿಸ್ಕೊಳ್ಳಲ್ಲ. ಕುಕ್ಕಿ ಹಾಕ್ಬಿಟ್ಟು ಸುಮ್ಮನ ಅಲ್ಲ, ತಲೆಗೆ ಎಣ್ಣೆ ಹಾಕೊಂಡ್ ತಲೆಗೆ ಎಣ್ಣೆ ಹಾಕೊಳ್ಳಲ್ಲ. ಕೆಂಚಾಯ್ತು ಬಂದು ನಾನೇ ನಾವು ಮಾಡ್ಲಿ. ಅವ್ರಿಗೆ ಕುಳ್ಳಮ್ಮ ಅಂತ ಹೆಸರು ಕರೆದಿದ್ದೀನಿ, ಕಡ್ಡಿ ರಾಣಿ ಅಂತ ಕರಿತೀನಿ. ಯಾರು ಈಗಲೇ ಹೇಳಿದ್ದೀನಿ, ರೆಡಿ ಮಾಡ್ಕೊಂಡಾಗ ಏನಾದ್ರೂ ಲಿಪ್ಸ್ಟಿಕ್ ಏನಾದ್ರು ಹಾಕೊಂಡು ಅವ್ಗಳ ಹತ್ರ ಬಾಯಿ ಹತ್ರ ಹೋಗ್ಬಿಡಿ. ನಾನು ನೆನ್ನೆನೂ 2 ಸಲ ಕಚ್ಕೊಂಡ್ಬಿಟ್ಟು, ಇವತ್ತು ಕಚ್ಬಿಡ್ತು ಕೋಳಿನ. ಇಲ್ಲಿ ಊದ್ಕೊಂಡ್ಬಿಟ್ಟಿತ್ತು ಲಿಪ್ ಕಿಸ್ ಕೊಡ್ತು ಅನ್ಸುತ್ತೆ. ಇನ್ಮೇಲೆ ಮಕ್ಕಳೆಲ್ಲ ಗಂಡಂದಿರು. ಟೇಸ್ಟಿ ಅದಕ್ಕೆ ತಿನ್ಬಿಡುದು. ನೋಡಿ ಲಿಪ್ ಕಿಸ್ ಕೊಡ್ಸ್ಕೊಂಡ್ ಪಾಪ ಅಂತೆ ಅಮ್ಮ. ಎಷ್ಟ್ ದಿನ ನಾಯಿ ಮರಿಗಳು ಕೋಳಿ ಮರಿಗಳು ಅಂತಿದ್ವಿ, ಈಗ ಅನುಷನ್ ಗಂಡಂದಿರೋ ಅನ್ಬೇಕು. ನೀನೇನಿಕ್ ಹಂಗೋಗಿದ್ದೆ ಲಿಪ್ಸ್ಟಿಕ್ ಹಾಕೊಂಡು ರೆಡಿ ಮಾಡ್ಕೊಂಡು?
ಚಿಕ್ಕು ಹಿಂಗ್ ಮುದ್ದು ಮಾಡ್ತೀನಲ್ಲ ಅವಾಗ ನಾನು ಮುದ್ದು ಮಾಡ್ತೀವಿ. ನೆನ್ನೆ ನಾನು ಅಷ್ಟೊಂದು ಚೆನ್ನಾಗಿ ಮುದ್ದು ಮಾಡ್ಬೇಕಾದ್ರೆ ಏನೂ ಮಾಡಲಿಲ್ಲಪ್ಪ. ನೀವು ದೂರ ಇಟ್ಕೊಂಡು ನನ್ನ ಪದಿ ದೇವ್ರ ಸಮ ಗೊತ್ತಾ, ಅವಳು ಅಗ್ನಿಪುತ್ರಿ ಅವಳು. ಇವರು ಅಗ್ನಿಪುತ್ರಿನೇ ಅಲ್ವಾ? ಎಣ್ಣೆ ಪ್ಲೀಸ್ ಚಳಿ ಆಗಲ್ಲ. ಕೈ ಮೇಲೆ ಹಾಕಿರೋದು ನೋಡ ಬಟ್ಟೆ ನೋಡ ಪ್ರಿಯ ನೋಡಮ್ಮ 2 ತೊಟ್ಟು ನೀರು ಇರಲಿಲ್ಲ. ಆದ್ರೂ ಹಂಗ್ ಕುಕ್ಕಿಟ್ಟೈತಲ್ಲವಾ? ಹಂಗೂ ಕುಕ್ತಾರ ಅಪ್ಪಿ ರಕ್ತ ಬರಂಗೆ. ಬೇಕಂತ ಮಾಡಿ ಅದಕ್ಕೇನೋ ತಿನ್ನಾದ್ರ ತರ ಕಾಣಿಸಿರ್ಬೇಕು. ಅದಕ್ಕೆ ಓ ತುಟಿನ ತೊಂಡೆ ಅನ್ಕೊಂಡ್ಬಿಟ್ಟೈತೆ ಅನ್ಸುತ್ತೆ. ಲಿಪ್ಸ್ಟಿಕ್ ಹಾಕಿದಾಗ ಅದ್ ಕಲರ್ಗೆ ಏನೋ ತಿನ್ನೋದು ಅಂತ ಅನ್ಕೊಂಡ್ ಮಾಡಿದ್ದಕ್ಕೆ. ಸರಿ ಆಯ್ತು, ಮಲ್ಕೋ. ಗುಡ್ ನೈಟ್. ಹಾಯ್ ಫ್ರೆಂಡ್ಸ್, ಇವತ್ತೊಂದು ದೊಡ್ಡ ವಿಷಯ ಆಗ್ಬಿಟ್ಟಿದೆ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಮ್ಮ ಅಮ್ಮನ ಬದಲು ನಮಸ್ಕಾರ ಹೇಳ್ತಿದ್ದೀನಿ. ಇವತ್ತು ಟಾಪಿಕ್ ಸಲ ಹಿಂಗ್ ಹೋದ್ರು ಅವ ನಗು ಒಂಚೂರು ಇನ್ನ ಹಿಡಿಯುತ್ತೆ. ಬನ್ನಿ ಎಲ್ಲರಿಗೂ ಸುಸ್ವಾಗತ. ಸಾರಿ ಸುಸ್ವಾಗತ. ಇವತ್ತು ಏನಾದ್ರು ತೊಂದರೆ ಇವತ್ತು ಬೆಳಿಗ್ಗೆ ಹೋದೆ, ನಾರ್ಮಲ್ ಆಗಿ ಇತ್ತು, ಗಟ್ಟಿ ಸಂಜೆ ಒಂಚೂರು ಕಾಫಿ ಕುಡಿದ್ಮೇಲೆ ಯಾಕೋ ಲೈಟ್ ಹಾಕಿ ಶುರು ಆಗಂಗಿಸ್ತು. ತಗೋಬಿಟ್ಟೆ ಇನ್ನ ಟ್ಯಾಬ್ಲೆಟ್ನ. ನೀವೇನು ಅನ್ಕೋಬಿಡಿ, 2 ಟ್ಯಾಬ್ಲೆಟ್ ಸ್ಟಾರ್ಟ್ ಆಯ್ತು. ನಂಗೆ ಹಿಂಗೆ ಶುರು ಆಯ್ತು ಅಂತ ನಂಗೆ ಗೊತ್ತಾಗ್ತಿಲ್ಲ. ಫುಡ್ಡಿಂದ ಶುರು ಆಯ್ತು, ಪ್ಲೇಸಿಂದ ಶುರು ಆಯ್ತು ಅಂತ ಗೊತ್ತಾಗ್ತಿಲ್ಲ. ಇವತ್ತು ಬೇರೆ ನಾನು ಹೊರಗಡೆ ಹೋಗಿದ್ದೆ, ಅಲ್ಲಿ ಏನಾರು ಹೋಗಿರ್ಬೋದು. ಫ್ರೈಡ್ ರೈಸ್ ತಿನ್ಬಿಡಿ. ದಿನ ಹೆಂಗೆ ಬಜ್ಜಿ ತಿನ್ಕೊಂಡಿರ್ತಿದ್ದೆ. ಇವತ್ತು ನಮ್ಮ ಮನೆ ಬೇರೆ ಉಪ್ಸಾರು ಇಷ್ಟನೇ ಆಗಲ್ಲ. 3 ಸ್ಪೂನ್ ಖಾರ ಹಾಕೊಂಡು ತಿಂದೆ. ನೀರು ತರ ಹೋಗ್ತಿದೆ. ಯಾಗಂತ ಹೇಳ್ಕೊಳ್ಳೋದು ಕಷ್ಟ ಅಲ್ಲ. ಕುಡಿಯಂಗಾಗ್ಬಿಡ್ತು. 2 ರೂಪಾಯಿ ಕೊಡ್ತಿದ್ದೊಳಗೆನೆ ನಾನು ಬೇರೆಯವ್ರಿಗೆ 2 ರೂಪಾಯಿ ಕುಡ್ದಂಗಾಗೋಯ್ತು. ಆಗೋಯ್ತು. ಎಂತ ಘೋರ ಬರ್ತಾರೆ ಈಗ ಅರಿಯಮ್ಮನು. ಈಗ ವೆಲ್ಕಮ್ ಮಾಡೋಣ. ನಾನು ಸೋಪ್ ಯೂಸ್ ಮಾಡ್ಬೇಡ, ಬೆಳಗ್ಗೆ ಮಖ ತೊಳೆಯೋದು ಅದ್ರಲ್ಲೇ. ಏನಾಯ್ತು ಇವತ್ತು? ಕತೆ ಹೇಳ್ತಿದ್ದೆ ಅಲ್ವಾ? ನಿಮ್ಗೆ ಎಲ್ಲ ವಿಡಿಯೋದಲ್ಲಿ ಹೇಳ್ತಿದ್ದೆ. ಹೇಳು, ಎಲ್ಲಾದ್ರಲ್ಲೂ ಹೇಳ್ತೆ. ಇವತ್ತೇನು ಕತೆ ಆಯ್ತಂತ ಹೇಳು. ಅಲ್ಲ ನೀನೇ ಹೇಳು, ನಮ್ ಬಂದಾಗ ನೀನೇನೋ ಚೆನ್ನಾಗಿ ಹೇಳೋದ್ರೆ ಎಲ್ಡಪ್ಪರ್ ಕೊಡೋಳ್ಗೆ ಎಲ್ಡಪ್ಪರ್ ಕುಡಿಯಂಗಾಗೋಯ್ತು ಅಂತ. 2 ರೂಪಾಯಿ ಕೊಡ್ತಿದ್ದವಳಿಗೆ 2 ರೂಪಾಯಿ ಕುಡಿಯೋದಾಗೋಯ್ತು ಮನು. ಏನು ಕಾರಣ ಮನು? ಕತ್ ತಿನ್ನೋರ್ಗೆ ಹಿಂಗೆ ಆಗೋದು. ನಾನು ಕತ್ಕೊಂಡ್ ತಿಂತೀನಲ್ಲ, ಈ ಸರಿ ಸ್ವಲ್ಪ ಇಡ್ಲಿ ತಿಂದಿದ್ದೀನಿ. ನಿಮ್ಮ ಮನೇಲಿ ಸರಿಯಾಗಿ ಇವಾಗ ಬೇಡ, ಉಪ್ಸಾರ್ಗೆ ಖಾರ ಹಾಕೊಂಡು ಏನು ಊಟ ತಗೊಂಡೋಗಕ್ಕಾಗ್ತಿರ್ಲಿಲ್ಲ. ಊಟ ಇಷ್ಟಿಷ್ಟೇ ಉಳಿಯೋದು, ಲಾಸ್ಟ್ ಕೋಳಿಗೆ ಹಾಕ್ಬಿಟ್ಟು ಹೋಗುವೆ ನಾನು. 1 ಬಾಕ್ಸ್ ತಗೊಂಡೋದ್ವಿ, ಅಲ್ಲಿ ತಿನ್ನುವೆ, ಇಲ್ಲಾಂದ್ರೆ ಇಲ್ಲೇ ತಿನ್ಕೊಂಡು ಹೋಗುವೆ. ಇನ್ನೊಂದು ಸ್ವಲ್ಪನ ತೆಗೆದು ಕೋಳಿಗೆ ಹಾಕ್ಬಿಟ್ಟು ಹೋಯ್ತಾ ಇದ್ದೆ. ಒಬ್ಬ ಕೋಳಿಗಳಿಗೆ ಬಿಡು ಹೋಗೋ ಟೈಮ್ಗೆ. ಪ್ರಾಮಿಸ್ ನಂಗೆ ಲೈತಿಲ್ಲ ಕಡಪ್ಪಿ ಇವತ್ತು. ಹೋಗ್ಲಿ ತಗೋ ಮಜ್ಜಿಗೆ ಮಾಡಿಟ್ಟಿದ್ದ. ಕುಲ್ಸ್ಕೊಡಕ್ ಹೇಳಿ ಸ್ಪೂನು. ನೋಡು ಕುಲ್ಸ್ಬೇಕಾ? ಮೊಸರನ್ನ ತಿಂದಿದ್ರ ಆರಾಮಾಗಿ. ಏನಾಯ್ತ, ಏನಾರ ಆಯ್ತಿತ್ತ? ಬೇಕಂತ 3 ಸ್ಪೂನ್ ಉಪ್ಸಾರು ಖಾರ ಹಾಕೊಂಡು ತಿಂದಿದ್ದೀರಾ.
3 ಸ್ಪೂನ್ ಅಲ್ಲಪ್ಪ, ಒಂದೇ ಸ್ಪೂನ್ ಹಾಕೊಂಡಿದ್ದು. ಓ ಸರಿ, ಬೇಡ ಅಂತಂದ್ರೂ ಕೇಳಿದ್ರಾ? ಖಾರ ತಿನ್ಬೇಡಿ ಅಂದ್ರು ಕೇಳಿದ್ರಾ ನೀವು? ಕ್ಯಾಪ್ಷನ್ ಏನು ಗೊತ್ತಾ, ತಮ್ಮನೇಲು ನಂಗೆ ಬೇದಿನೋ ಬೇದಿ, ನಿಮ್ಗೆ ಎಷ್ಟು ಖುಷಿನ ಮನೇಲಿ. ನಂಗೆ ಬೇದಿನೋ ಬೇದಿ ತಮ್ಮನೇಲು ನಾನೇ ಎಡಿಟ್ ಮಾಡ್ಕೊಡ್ತೀನಿ. ಎಲ್ಡೋಪರ್ ತಗೊಂಡ್ಮೇಲೆ ಸ್ಟಾರ್ಟ್ ಆಯ್ತು. ಕೇಳು, ಅಲ್ಲೇ ಏನು ತಿಂದಿಲ್ಲ. ಒಂದು ಜ್ಯೂಸ್ ಮೋಸ್ಟ್ಲಿ ಅಮ್ಮನ ಕಣ್ಣಿಂದ ಕುಳ್ಳಮ್ಮ ಒಂದೇ ನಂಗೆ ಸಪೋರ್ಟ್ ಮಾಡ್ತಿರೋದು ನೀವು. ಯಪ್ಪ ಅವಳೆ ಅನ್ಕೊಂಡಿದ್ದು, ಅವಳೇ ಹೇಳ್ಕೊಂಡಿದ್ದು. ಅಯ್ಯಪ್ಪ, ಪೆಡಿಕ್ಯೂರ್ ಮಾಡ್ತಾ ಇದ್ದಾರೆ. ನನ್ನ ಮಗನ ಕೈಲಿ ಇವತ್ತು ಕಾಲಲ್ಲಿರೋ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಮಾಡಿಸ್ಕೊತಾ ಇದ್ದೀನಿ. ಅವರೇ ಯಾವಾಗಲೂ ಮಾಡೋದು ಅಲ್ಲ ಪೂಜಾ. ಬಿಸಿನೀರು ತಗೊಂಬಂದ ಒಂದು ಬಕೆಟಲ್ಲಿ ನನಗೆ ಉಗುರು ಕಟ್ ಮಾಡಿಕೊಡೋದು, ಪೆಡಿಕ್ಯೂರ್ ಮಾಡೋದಿಲ್ಲೇ. ನನ್ನ ಕಾಲು ಪೋಸ್ಟೇ ಮಾಡ್ತಾನೆ ಅಲ್ಲವ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಬ್ಲಾಗಿಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಹೇಗಿದೆ ಹೇಳು ನೀನು ಹೆಲ್ತ್? ನಾನು ಹೇಳ್ತಾ ಅದೆಲ್ಲ ಬೇಡ ಸುಮ್ನೆ. ಚೆನ್ನಾಗಿದೆ, ಆಗ್ತೀನಿ. ಬೇಡ ನಿನ್ನೆ ಫುಲ್ಲು ಬೇಡ. ಹುಷಾರಿರಲಿಲ್ಲ, ನೀವು ಹುಷಾರಾಗಿದ್ದೀನಿ. ನನ್ಗೆ ಹೇಳ್ತಾರೆ ನಾನೇ ಜಾಸ್ತಿ ಸ್ಕಿನ್ ಕೇರ್ ಮಾಡೋದು ಅಂತ. ಈಗ ಮುಖಕ್ಕೆ ಹಾಕೊಂಡಿರೋದು ಫೇಸ್ ಪ್ಯಾಕ್ ನಾನಾ ನೀವ ಮಮ್ಮ? ಸುಳ್ಳು ಹೇಳ್ಬೇಡ, ಹಾಕ್ಸ್ಕೊಂಡಿರೋದು ತಾನೇ ಅವರು. ಕೇಳು, ನಾನು ಹಾಕು ಅಂತ ಅಂದವ. ಹ್ಞೂ ಅಂತವನಲ್ಲ. ಎಲ್ಲ ಗೊತ್ತಾ? ನೋಡು, ನಿನ್ನ ಕಣ್ಣು ಮುಚ್ಚಿದ್ಯಲ್ಲ, ಅದಕ್ಕೇನೆ ಹಂಗೆ ಅಂತಿರೋದು. ತಲೆಯಿಂದ ಅಂತವನಮ್ಮ. ಕೇಳಿ ನನ್ನ ಮಗ ಅವ. ನೀನೇ ಸ್ಕಿನ್ ಕೇರ್ ಮಾಡ್ತೀಯ, ಅವನು ನನ್ನ ಕಾಲ್ ಕೇರ್ ಮಾಡ್ತಾನೆ. ಫೇಸ್ ಕೇರ್, ಉಗುರು ಅದೆಲ್ಲ ತೆಗಿತಾನೆ. ಫೇಸ್ ಕೇರ್ ಮಾಡ್ತಾನೆ. ಗ್ರೇಟ್. ಯೂಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಹಾಕಿದ್ದೀನಿ. ಅದಾಗಿ ತಿಂತೈತಿ. ನೀ ಒಂಥರ ಚಂದ ಕಣಮ್ಮ ನೀನು. ಇಷ್ಟೋ ತನಕ ಓದ್ತಿದ್ಯಲ್ಲವ? ಇಷ್ಟೋ ತನಕ ಓದ್ತಾ 1 ಗಂಟೆ ಆದ್ರೂ ಶುರು ಮಾಡ್ಕೊಂಡಿದ್ದೀನಿ. ಸರಿತು ಫಿಲಮಲ್ಲಿ ಬ್ರಹ್ಮಗಂಟು ಫಿಲಮಲ್ಲಿ ಹಂಗೆ ಹಾಕ್ಬಿಟ್ಟು ಅದನ್ನ ಬದನೆಕಾಯಿ ಜಡೆ ಅಂತೀವಿ ನಾವು. ಬದನೆಕಾಯಿ ಜಡೆ ಗೊತ್ತಾ ನಿಂಗೆ? ಫೋನ್ ಹಾಕಿದ್ನಲ್ಲ ನಿಂಗೆ, ಅದೇ ಎಣ್ಣೆ ಹಾಕಿದ್ನಲ್ಲವ ತಲೆಗೆ. ತಲೆಗೆ ಎಣ್ಣೆ ಹಚ್ಕೊ. ಬಾಲಂಗೋಚಿನೇ ಆಗಿರೋದು ನೋಡಲ್ಲಿ. ಅಪ್ಪಿ ಕ್ಲಿಬ್ಬಲ್ಲಿ ಐತೆ ಕೊಡ್ಲಾ? ಬರಲ್ಲ, ಕ್ಲಿಬ್ ಐತಲ್ಲಿ. ಗುಡ್ ನೈಟ್ ಅಪ್ಪಿ. ಗುಡ್ ನೈಟ್ ಸ್ವೀಟ್ ರೀ. ಚೆನ್ನಾಗಿ ಓದು. ಆಲ್ ದಿ ಬೆಸ್ಟ್ ಆಯಿತಾ? ಲಾಸ್ಟ್ ಇವತ್ತು ಎಕ್ಸಾಮು ಮಹಾರಾಣಿ ಆಗೋಯ್ತಿಯಲ್ವ ಆಮೇಲೆ? ಹಾಂ, ಏನು ಖುಷಿ ಹಂಗೆ ಅಂದಿದ ತಕ್ಷಣ ಮುಕ್ತಲ್ಲಿ. ಸರಿ, ಮಲ್ಕೋಗಿ ಟೈಮ್ ಇದೊಂದೇ ಹೇಳ್ತಿಲ್ವಾ, ಲೈಫಲ್ಲಿ ಇಷ್ಟೊತ್ತಲ್ಲಿ ಕೂತ್ಕೊಂಡು ಹೋಗಿಲ್ಲ. ಲಾಸ್ಟ್ ಎಕ್ಸಾಮು ನೋಡು ಮತ್ತೆ. ಗುಡ್ ನೈಟ್ ಅಪ್ಪಿ. ಬಾಯ್. ಆದರೆ ಎಷ್ಟು ಚೆನ್ನಾಗಿ ಪೆಡಿಕ್ಯೂರ್ ಮಾಡಿದ್ದೆ ಪ್ರೀತಾ. ಹಾಂ, ಎಲ್ಲ ಒಡೆದೋಗಿತ್ತು ನನ್ನ ಕಾಲು ಗೊತ್ತಾ? ಎಷ್ಟು ನೀಟಾಗಿ ನೈಸ್ ಮಾಡೋಕ್ಕಿದೆಯಾ ನೋಡು. ವೆರಿ ಗುಡ್. ಅಲ್ಲೇ ನೋತೈತೆ. ಎಷ್ಟು ಚೆನ್ನಾಗಿ ಮಾಡಿಟ್ಟಿದೆ ನೋಡು ನನ್ನ ಕಾಲು. ಎಲ್ಲ ಒಡೆದೋಗಿತ್ತು. ಅದರಲ್ಲೂ ಈ ವಿಂಟರ್ ಟೈಮಲ್ಲಂತೂ ನನ್ನ ಮಗ ಎಲ್ಲ ಕ್ಲೀನ್ ಮಾಡ್ದೆ ಇವತ್ತು. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ನಾನೇನು ಬೆಳ್ಳಗೆ ಕಾಣಿಸ್ತಾ ಇದ್ದೀನಿ. ಕ್ರ್ಯಾಕ್ ರಿಮೇನಿಕವ ಈಗ ಪುನಃ ಹಚ್ಚಿದೆಯಲ್ಲ ಮಗನೇ, ಸಾಕು ಬಿಡು. ಚೆನ್ನಾಗೇ ಮಾಡಿದ್ಯಾ ಕಣಂದು ಬಿಡವ. ನೋಡು ಎಷ್ಟು ನೀಟಾಗೈತೆ ಇದು. ನಿನ್ನೆ ಇಷ್ಟೊತ್ತಲ್ಲಿ ಒಂಥರ ಕತೆ ಏನಪ್ಪಿ, ಇವತ್ತು ಇಷ್ಟೊತ್ತಲ್ಲಿ ಒಂಥರ ಕತೆ. ಓಕೆ ಫ್ರೆಂಡ್ಸ್, ಇವತ್ತು ನಾನು ಮಾಡಿರೋ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.